ಓಕೆ, ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮಗೆ ಆಲ್ರೆಡಿ ನಾವು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಲಾಸ್ಟ್ ಕ್ಲಾಸಸಲ್ಲಿ ನಿಮಗೆ ಅದರ ಬಗ್ಗೆ ಇಂಟ್ರೊಡಕ್ಷನ್ನು ಮತ್ತು ಅದರ ಪಾರ್ಟಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಇರ್ಬೋದು ಮತ್ತು ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ ಇಂಟು ರೇಡಿಯನ್ಸ್ಗೆ ಇತ್ತು. ಅದಾದಮೇಲೆ ನೆಕ್ಸ್ಟು ಫಾರ್ಮುಲಾ ಇದೆ, ನಿಮಗೆ ಗೊತ್ತಿದೆ. ಆರ್ಕ್ ಲೆಂತ್ ಅಂತ ಹೇಳಿದರೆ, ಆರ್ಕ್ ಲೆಂತ್ ಆಫ್ ಎ ಸರ್ಕಲ್ ಅಂತ ಹೇಳಿದರೆ L = R × θ ಫಾರ್ಮುಲಾ. ನೆಕ್ಸ್ಟ್ ಏರಿಯಾ ಆಫ್ ದಿ ಸೆಕ್ಟರ್ ಅಂತ ಹೇಳಿದರೆ A = ½ R² θ. A = ½ R² θ. ಅದರಲ್ಲಿ R is radius of the circle, θ is angle in radians. ನಮ್ಮ ಅದರಲ್ಲಿ ಬರ್ತಕ್ಕಂಥ ಆ್ಯಂಗಲ್ ಯಾವುದರಲ್ಲಿ ಇರುತ್ತೆ ಅಂತ ಗೊತ್ತು, ರೇಡಿಯನ್ಸಲ್ಲಿ ಇರುತ್ತೆ. ಓಕೆ, ಅದರಲ್ಲಿ ನಿಮಗೆ ಈಗ ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ ಇಂಟು ರೇಡಿಯನ್ನ ಅಂದರೆ ಏನಿದಾವಲ್ಲ ಕ್ವಶನ್ಸು 1 or 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಅವ್ನು ಪ್ರಾಕ್ಟೀಸ್ ಮಾಡಿ. ಈಗ ಅದ್ರ ನೆಕ್ಸ್ಟು 2 ಮಾರ್ಕ್ಸಿಗೆ ಕಂಪಲ್ಸರಿ ಪಾರ್ಟ್ ಇದೆ. 2 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಇದರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ಇವತ್ತೇನು ಮಾಡಿಸ್ತೀನಲ್ಲ ಅದರಲ್ಲಿ 2 ಮಾರ್ಕ್ಸಿಗೆ ಕಂಪಲ್ಸರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಬನ್ನಿ. ಎ wheel makes 360 revolution in 1 minute. A wheel makes 360 revolution in 1 minute. ಅಂದರೆ ಒಂದು ನಿಮಿಷಕ್ಕೆ ಒಂದು ವೀಲು 360 ರೌಂಡ್ ಆಗ್ತಾ ಇದೆ. ಒಂದು ನಿಮಿಷಕ್ಕೆ wheel makes 360 revolution in 1 minute through how many radians does it turn in 1 second? ಹಾಗಾದ್ರೆ 1 ಸೆಕೆಂಡಿಗೆ ಎಷ್ಟು ರೇಡಿಯನ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ 1 ಮಿನಿಟಿಗೆ 360 ರೆವಲ್ಯೂಷನ್ ಆದರೆ ನಮಗೆ ಕೇಳಿರೋದು ಸೆಕೆಂಡಿಗೆ. ನಿಮಗೆ ಗೊತ್ತು, ಕಂಪ್ಲೀಟ್ 1 ರೆವಲ್ಯೂಷನ್ಸ್ ಆಯಿತು ಅಂದರೆ ದ ಆಂಗಲ್ ಡಿಸ್ಕ್ರೈಬ್ಡ್ ಬೈ 2π ರೇಡಿಯನ್ಸ್ ಅಂತ ಗೊತ್ತು ನಿಮಗೆ. ಹಾಗಾದರೆ ಸೊಲ್ಯೂಷನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ಎ wheel makes 360 revolution in 1 minute. ಹಾಗಾದ್ರೆ 1 ಸೆಕೆಂಡಿಗಾದ್ರೆ in 1 second is equal to 360 divided by 60. So which is equal to 6 revolution. ನೋಡಿ, 1 ಮಿನಿಟಿಗಾದ್ರೆ 1 minute is divided into 60 seconds. Okay, 1 minute is divided into 60 seconds. ಹಾಗಾದ್ರೆ ನಾವು you know that 1 second is equal to 360 divided by 60, that is equal to 6 revolution. 1 second is 6 revolution ಆದರೆ 1 minute into 60 we get 360 revolutions. Okay, it is completely ಗೊತ್ತಾಯ್ತು. ಹಾಗಾದ್ರೆ 1 ಸೆಕೆಂಡಿಗೆ 6 revolution ಆಯಿತು. ಅಲ್ಲಿ 1 ಸೆಕೆಂಡಿಗೆ 6 ರೌಂಡ್ ಆಗಿದೆ. 1 ರೌಂಡಿಗೆ ಅಂದ್ರೆ 1 ರೆವಲ್ಯೂಷನ್. ನಿಮಗೆ ಗೊತ್ತು, we know that in 1 revolution angle described, already ಹೇಳಿದ್ದೀನಿ yesterday classes, angle described is equal to 2π radians. Hence therefore in 1 second the revolution is equal to 6 revolution into angle 1 revolution. 2π radians is equal to total 12π radians. That is what in 1 second the angle described in radian 12π radians. Okay, ಇದು ಕಂಪ್ಲೀಟ್ ಆಗಿ ಗೊತ್ತಾಗಿದೆ ನಿಮಗೆ. 2 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ಸ್ ಇದೇನಿದು 1 ಸೆಕೆಂಡಿಗೆ ರೆವಲ್ಯೂಷನ್ ಎಷ್ಟಾಗುತ್ತೆ 12π radians. ಹಾಗಾದ್ರೆ 1 ಮಿನಿಟಿಗೆ ಅದು 360 ರೆವಲ್ಯೂಷನ್ ಆಯಿತು ಅಂದ್ರೆ 1 ಸೆಕೆಂಡಿಗೆ 6 ರೆವಲ್ಯೂಷನ್ divided by 60, 6 ರೆವಲ್ಯೂಷನ್. 1 ರೆವಲ್ಯೂಷನ್ ಆಯಿತು ಅಂದ್ರೆ 2π. ಹಾಗಾದ್ರೆ 6 into 2π 12π radians. ಓಕೆ, 6 ನಿಮ್ಗೆ ಗೊತ್ತಾಗುತ್ತೆ 6 ರೆವಲ್ಯೂಷನ್ ಆಗಿದೆ. 1 ರೆವಲ್ಯೂಷನ್ 2π ಅಂದ್ರೆ into 6, ಅಲ್ಲಿಗೆ 12π radians ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ಓಕೆ, ಇದೇ ಥರದ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ಸ್ ಬರ್ತಾ ಬನ್ನಿ. ಹಾಗೆ ಫೈಂಡ್ ದ ಡಿಗ್ರಿ ಮೆಜರ್ಸ್ ಆಫ್ ದಿ ಆಂಗಲ್. Find the degree measures of the angle. Find the degree measures of the angle. Find the degree measures of the angle subtended at the center at the center
the center, at the center of a circle, the center of a circle of radius 100 centimeter by an arc of length, arc of length 22 centimeter, use pi is equal to 22 by 7. pi na use ಮಾಡಿ ಅಂತ ಹೇಳ್ತಾರೆ, that is 22 by 7. okay ಇದು ನೋಡ್ತಾ ಬನ್ನಿ ಏನಿದೆ. find the degree measures of the angle subtended at the center of a circle of radius 100 centimeter. 100 centimeter ಇದೆ. ಹಾಗಾದ್ರೆ ಅವರು ಹೇಳಿರ್ತಕ್ಕಂಥದ್ದು ನಮಗೆ ಎಷ್ಟು ಕೇಳಿದಾನೆ, ಲೆಂತ್ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ 22, ಯೂಸ್ pi is equal to 22 by 7. once again find the degree measures ಅಂತ ಹೇಳ್ತಿದ್ದಾರೆ. ಡಿಗ್ರಿ ಮೆಜರ್ಸ್ ಅಂದ್ರೆ ನಾನೀಗ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಡಿಗ್ರಿ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಏನು ಹೇಳ್ತಿದ್ದಾರೆ, ಕನ್ಸಿಡರ್ ಎ ಸರ್ಕಲ್ ಇದೆ and radius of a circle is 100 centimeter. radius of a circle r is equal to 100 centimeter. hence that is solutions ಅಲ್ಲಿ ನಿಮಗೆ ಕ್ಲಿಯರ್ ಆಗಿದೆ. radius r is equal to 100 centimeter and arc of length, ಇದರಿಂದ ಇಲ್ಲಿ arc of length ಇದೆ, that is arc length ಅಂತ ಹೇಳ್ತೀವಿ. ಇಲ್ಲಿ ಹೇಳ್ಕೊಂಡ್ರೆ arc length l is equal to 22 centimeter ಇದೆ. yes, that is also given. l is equal to 22 centimeter and find the angle described in radianal ಬೇಕಂತ. angle sorry ಇದು ರೇಡಿಯನಲ್ ಇರುತ್ತೆ angle, ಅವರು ಕೇಳಿರೋದು ನಿಮಗೆ ಡಿಗ್ರಿ ಮೆಜರ್ಸ್. ಸೊ we have to find theta. find out ಮಾಡಬೇಕು. we know that arc length l is equal to what, r into theta. so when theta ಬೇಕು, this implies theta is equal to l by r. here l is 22 by r is 100 centimeter. so 2 11s are 2 50s are 50 by 11 by 50, that is equal to what, 11 by 50 radians ಆಗಿದೆ. 11 by 50 radian ನಮಗೆ ಸಿಕ್ಕಿರೋದು ಏನಿದೆ, 11 by 50 radian. ಬಟ್ ಅಲ್ಲಿ ಕೇಳಿರೋದು 11 by 50 ಆಗೇ ಇದೆ radian. ಇನ್ನು ಡಿಗ್ರಿ ಬೇಕು ಅಂದ್ರೆ radian into 180 by pi, ಅಲ್ಲಿ is equal to 11 into 180 divided by 50 into pi into 22 by 7, 7 numerator divided by 22 ಆಗುತ್ತೆ ಅಲ್ಲಿಗೆ. so 11 1s are 11 2s are 5 0 0 cancel, ಅಲ್ಲಿ is equal to total value ನಿಮಗೆ ಬಂದ್ಬಿಟ್ಟು ಇಲ್ಲಿ 2 1s are 2 9s are 2 1s are 2 9s are ಅಲ್ಲಿ 63 divided by 5 ಅದು 63 divided by 5 ಮಾಡಿದ್ರೆ ಥೀಟಾ ಡಿಗ್ರಿನಲ್ಲಿ ಬೇಕು ನಮಗೆ. ಡಿಗ್ರಿನಲ್ಲಿ. ಸೊ ಇದನ್ನ ನಾವು 12 into 3 divided by 5 ಅಂತ ಬರೆಯಬಹುದು. 12 into 3 divided by 5 60 into plus 3 63 by ಹಾಗಾದ್ರೆ ಹೀಗೆ 12 ಡಿಗ್ರಿ 3 by 5 into 60 ಮತ್ತೆ 3 by 5 into ಏನಾಯಿತು 12 by 5 by 3 ಅಂದರೆ 12 ಡಿಗ್ರಿ 3 by 50 ಮಿನಿಟ್ ಆಯಿತು. ಮಿನಿಟ್ ಇಂಟು 60 ಮಾಡಿದ್ರೆ ಡಿಗ್ರಿ ಕರೆಕ್ಟ್ ಆಗುತ್ತೆ. ಅಲ್ಲಿ 3 divided by 5 ಅಂತ ಇರುತ್ತೆ, that is equal to 36 ಮಿನಿಟ್. ಹಾಗಾದ್ರೆ ಆಂಗಲ್ ಡಿಗ್ರಿ ಮೆಜರ್ಸ್ ಅಲ್ಲಿ 12 ಡಿಗ್ರಿ 36 ಮಿನಿಟ್. ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ, ರೇಡಿಯಸ್ ಆಫ್ ದಿ ಸರ್ಕಲ್ ಗೊತ್ತು 100 ಸೆಂಟಿಮೀಟರ್, ಆರ್ಕ್ ಲೆಂತ್ ಗೊತ್ತು 22 ಸೆಂಟಿಮೀಟರ್. ವಿ ಗೆಟ್ ಡಿಗ್ರಿ ಮೆಜರ್ಸ್ ಆಫ್ ಆಂಗಲ್ ಸೆಪರೇಟೆಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಅಂತ ಕೇಳಿದ್ರೆ, ಬಿಕಾಸ್ ಥೀಟಾ ಫೈಂಡ್ ಔಟ್ ಮಾಡಿದ್ವಿ 11 by 50 ಬರುತ್ತೆ. ಇದು ರೇಡಿಯನ್ ಅಲ್ಲಿ ಇರುತ್ತೆ ಆಂಗಲ್. ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಅಲ್ಲಿ ಹೇಳಿದೆ, l is equal to r into theta, r is the radius of the circle, l is arc length, theta is angle in radians. ಸೊ ಅದು ರೇಡಿಯನ್ ಅಲ್ಲಿ ಇರುತ್ತೆ ಅಂದ್ರೆ ಅವ್ರು ಕೇಳಿರೋದು ನಮಗೆ ಡಿಗ್ರಿ ಮೆಜರ್ಸ್ ಅಂತ ಕೇಳಿದ್ರೆ, ಅಂದ್ರೆ we have to convert it into degree, which is radian, converted into degree measures, theta in degree, radian into 180 by 5.
ಫಾರ್ಮುಲಾ ನಿನ್ನೆ ಎಸ್ಟರ್ಡೇ ಕ್ಲಾಸಸ್ ಅಲ್ಲಿ ಇದೆ 180 by pi. Then you know that pi is equal to 22 by 7. Simplify, you get 63 by 5. And also calculator divide ಮಾಡಿದ್ರೆ ನಿಮಗೆ ಇಷ್ಟೇ ಬರುತ್ತೆ. 63 divided by 5 ಅಂದ್ರೆ 12.5 something ಬರುತ್ತೆ. 12.5. So ಅಲ್ಲಿ 12.5 ಬರುತ್ತೆ, 12 ಡಿಗ್ರಿ ಆಯಿತು. ಪಾಯಿಂಟ್ ಬರ್ತಕ್ಕಂಥದ್ದು ಇಂಟು 60 ಮಾಡಿದ್ರೆ we get 36 minute ಆಗ್ತದೆ, which is 36 minute. 12 degree 36 minute. ಕ್ಯಾಲ್ಕುಲೇಟರ್ ಮಾಡಬಹುದು, ವಿತೌಟ್ ಕ್ಯಾಲ್ಕುಲೇಟರ್ ಮಾಡಬಹುದು. ಓಕೆ, ಇದು ಕ್ಲಿಯರ್ ಆಗಿದೆ, ನಿಮಗೆ ಗೊತ್ತಾಗಿದೆ. ಇದೇ ತರದೇ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಇದು ಯಾವುದು ಆರ್ಕ್ ಲೆಂತ್ ಫಾರ್ಮುಲಾ, L is equal to R into theta ಯೂಸ್ ಮಾಡಿ. ಓಕೆ, ಒಂದು ಸರ್ಕಲ್ ಕೊಟ್ಟು ಆರ್ಕ್ ಲೆಂತ್ ಅಂತ ಹೇಳಿ, ಆಂಗಲ್ ಅಂತ ಹೇಳಿ, ರೇಡಿಯಸ್ ಅಂತ ಹೇಳಿದ್ರೆ ಫಾರ್ಮುಲಾ L is equal to R theta. ಫಾರ್ಮುಲಾ ಯೂಸ್ ಮಾಡಿ, ಇಂಪಾರ್ಟೆಂಟ್ 2 marks. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. 2 marks ಇಂಪಾರ್ಟೆಂಟ್. ಫೈಂಡ್ ದ ರೇಡಿಯಸ್ ಆಫ್ ದಿ ಸರ್ಕಲ್. Find the radius of the circle. ಬರೆದಿದ್ದ understood circle in which a central angle of 60 degree. ಹಾಗಾದ್ರೆ ಇಲ್ಲಿ ಸರ್ಕಲ್ ಇದೆ, ಇಲ್ಲಿಂದ ಇಲ್ಲಿ ರೇಡಿಯಸ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಸೆಂಟ್ರಲ್ ಆಂಗಲ್ ಆಫ್ 60 ಡಿಗ್ರಿ ಕೊಟ್ಟಿದೆ, ಸೆಂಟ್ರಲ್ ಆಂಗಲ್ ಆಫ್ 60 ಡಿಗ್ರಿ and arc length is 37.4 centimeter. Arc length is 37.4 centimeter. We have to find the radius of the circle. Find the radius of the circle in which central angle of theta is 60 degree and arc length is 37.4 centimeter. We have to find what is the radius of the circle. Okay, and so solutions are given. Okay, we have to find the radius of the circle. Find out ಮಾಡಬೇಕು. Central angle theta is equal to 60 degree ಇದೆ. Okay, should be ನಾನು ಹೇಳಿದ್ದೀನಿ angle in what? Radian ಅಲ್ಲಿ. ಹಾಗಾದ್ರೆ here given by degree. Degree is converted into radian, which is standard angle. Theta is equals to 60 degree. In radian ಅಲ್ಲಿ pi by 3. Radian direct ಆಗಿ pi by 3. ನಿನ್ನೆ ಒಂದು ಬಾಕ್ಸ್ ಬರ್ತಿದ್ದೆ ನಾನು, ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಂದ್ರೆ ಅಪ್ಲೈ ಮಾಡೋಣ. Theta is equal to pi by 3, 60 degree. And arc length L is equal to 37.4 centimeter. Okay, so we know that arc length L is equal to R into theta. We have to find R. R is equal to L by theta, and R is equal to, here the value of L is 37.4 and which is pi by 3, 60 degree. Theta is equal to in radian pi by 3, that is equal to 37.4 into 3 divided by 22 by 7. The value of pi is equal to use 22 by 7, that is equal to 37.4 into 3 into 7 divided by 22. Hence R is equal to, we get 35.7 centimeter. Get R is equal to 35.7 centimeter. That is the radius of the circle. Okay, ಇದು ಕೂಡ ಅಷ್ಟೇ ಸೇಮ್. ಸೆಂಟ್ರಲ್ ಆಂಗಲ್ ಗೊತ್ತು, ರೇಡಿಯಸ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನೆ, ಆರ್ಕ್ ಲೆಂತ್ ಗೊತ್ತು, ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಿ we get the value. Okay, next question ನೋಡ್ತಾ ಬನ್ನಿ. Important 2 marks ಗೆ. In a circle of diameter 40 centimeter. Okay, you consider one circle of diameter 40 centimeter. Diameter ಏನಾಗಿದೆ 40 centimeter. Diameter 40 centimeter ಅಂದ್ರೆ we know that R is equal to D by 2, that is equal to 40 divided by 2, 20. So the radius of the circle R is equal to 20 centimeter, which is the center of the circle. I will draw another one radius of the circle, that is also 20 centimeter, because radius is 20. Here also origin ಇಂದ ಯಾವುದೇ ಪಾಯಿಂಟ್ ಮೇಲೆ ಇರೋ ಸರ್ಕಲ್ ಮೇಲೆ ಇರೋ ಪಾಯಿಂಟ್ ಗೆ ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ. ಇದು 20, ಇದು 20. and here I will draw the chord of the circle and also chord of circle ಡ್ರಾ ಮಾಡ್ತೀನಿ. ಇಲ್ಲಿ ಒಂದು ಕಾರ್ಡ್ ನ ಡ್ರಾ ಮಾಡಿದ್ರೆ that is also 20, because radius 20, ಇಲ್ಲೂ ಕೂಡ radius 20. ಹಾಗಾದ್ರೆ ಡ್ರಾ ಮಾಡಿದ್ರೆ ನಮಗೆ ಏನಾಗುತ್ತೆ, which is O, which is A, which is the point B. OA 20, OB 20, then AB is also 20. AB is also here what 20 ಆಗಿರುತ್ತೆ. We find the radius of the circle is 40 centimeter. We find the corresponding in a circle of diameter 40 centimeter to our radius 20 ಆಯಿತು. The length of chord is ಇಲ್ಲಿ length of chord ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ಇರತಕ್ಕಂಥದ್ದು length of chord is 20 centimeter. chord ಕೂಡ is equal to 20 centimeter ಅಂತ. ಇಲ್ಲಿ ರೇಡಿಯಸ್ ಎರಡು ಸೇರಿ chord ನ ಡ್ರಾ ಮಾಡಿದ್ರೆ ನಿಮಗೆ ಇದು 20, ಇದು 20 ಆಯಿತು. Find the length of minor r. Find the length of minor r corresponding to the chord, and we have to find arc length find out ಮಾಡಬೇಕು.
arc length find out ಮಾಡಬೇಕು. Hence therefore according to diameter 40 centimeter, so hence therefore r is equal to d by 2, ಅಲ್ಲಿಗೆ 40 divided by 2 is equal to 20 centimeter, r is equal to 20 ಆಯಿತು. And the given CHORD card AB is also given by, that is also 20 centimeter, hence OB is radius, r is equal to is also 20 centimeter. ಮೂರು sides equal, therefore triangle AOB is and triangle AOB is an equilateral triangle, which is what? Equilateral triangle. Therefore the central angle theta is equal to equilateral triangle of ಇದು 60, that is 60 degree, and theta in radians ಅಲ್ಲಿ pi by 3. central angle ಏನಾಗುತ್ತೆ, theta is equal to 60 degree, angle ಏನಾಯ್ತು radians ಅಲ್ಲಿ pi by 3, because ನಾವು ಹೇಳಿದ್ವಿ ರೇಡಿಯನ್ ಅಲ್ಲಿ ಇರಬೇಕು angle ಅಂತ, ಡಿಗ್ರಿ ನಲ್ಲಿ ಇರಂಗಿಲ್ಲ. ಸೊ theta is equal to pi by 3, hence therefore we know that L is equal to r into theta, arc length L is equal to radius of the circle 20 into theta is pi by 3, that is equal to 20 into pi by 3, 22 by 7 whole divided by 3, that is equal to 20 by 3, so which is simplified 20.95 centimeter. arc length is 20.95 centimeter ಆಯ್ತು arc length. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಒನ್. Okay, next questions ನೋಡ್ತಾ ಬನ್ನಿ. The minute hand of a watch is 1.5 centimeter long. Watch ಇದೆ nothing but circle ಆಗಿದೆ. Minute hand is 1.5 centimeter long. ಹಾಗಾದ್ರೆ r is equal to 1.5. According to given data, the minute hand r is equal to 1.5 centimeter, that is radius long. How far it does? Its tip moves in 40 seconds ಮೂವ್ ಆಗಿದೆ. ಹಾಗಾದ್ರೆ how far ಅಂತ ಇದೆ, 40 seconds ಮೂವ್ ಆಗಿದೆ, arc length ಬೇಕಾಗಿದೆ ನಮಗೆ, ಎಷ್ಟು ದೂರ ಮೂವ್ ಆಗಿದೆ 40 seconds ಅಂತ ಹೇಳಿದ್ರೆ we have to find L is equal to find out ಮಾಡಬೇಕು. ಹಾಗಾದ್ರೆ then what is the theta here? theta ಬೇಕು ಅಂದ್ರೆ is 40 minutes is completely divided into 60. 40 minutes is divided into 60, that is equal to 40 divided by 60, that is equal to 2 by 3 revolution. ಇದೇನಾಯ್ತು ನಮಗೆ ಕಂಪ್ಲೀಟ್ ಒಂದು ರೆವಲ್ಯೂಷನ್ ಅಂತ ಹೇಳಿದ್ರೆ ನಮಗೆ ಆಂಗಲ್ ಸಿಕ್ಕೋಗ್ಬಿಡೋದು 2 pi radians, but here 2 by 3 revolutions ಆಯ್ತು divided into 60. therefore minute hand turns in 40 minutes, that is equal to 2 by 3 into 2 by radians. 2 by 3 into 2 by 3, and it is equal to we get 4 by 3 radians. So angle sikkadu 4 by 3 radians, that is equal to theta. Theta the minute hand turns in 40 minutes, that is equal to 2 by 3 completely divided by 60, that is 2 by 3. ಯಾಕಂದ್ರೆ 40 minutes ಇದೆ, ಅದು ಕನ್ವರ್ಟ್ into hours ಕಂಪ್ಲೀಟ್ ಮಾಡಿ ನಾವು ಟೋಟಲ್ ಅದೆಷ್ಟು ಮೂವ್ ಆಗಿದೆ ಅಂತ ಸಿಗುತ್ತೆ. 2 by 3 into what? 2 pi. complete one revolution is 2 pi. ಹಾಗಾದ್ರೆ 4 pi by 3 radians ಆಯ್ತು. then we know that L is equal to r into theta. L is equal to radius r is 1.5 into theta 4 pi by 3, that is equal to 1.5 1s are 1.5, 2s are 2 1s are 2, 2s are is equal to 2 pi, and it is equal to 2 into pi ಅಂದ್ರೆ 3.14, and it is equal to 6.28 centimeter. arc length is L is equal to 6.28 centimeter ಆಗಿರುತ್ತೆ arc length ಮೂವ್ ಆಗಿರತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. If the arcs of the same length, arcs of the same length ಅಂದ್ರೆ ಆರ್ಕ್ ಲೆಂತ್ಸ್ ಇದಾವಂತ ಎರಡು ಸರ್ಕಲ್, ನೀವು ಎರಡು ಆರ್ಕ್ ಲೆಂತ್ ಸೇಮ್ ಅಂದ್ರೆ ಈಕ್ವಲ್. arc length L is equal to arc length L1 is equal to L2. arc length L1 is equal to arc length L2 is equal to equal in two circles. Subtended angles, ಅವೆರಡರದ್ದು subtended angles ಕೊಟ್ಟಿದ್ದಾರೆ 65 degree 110 degree, 65 degree and 110 degree at the center
center. Find the ratio of their radii. ಅಂದ್ರೆ ಅವೆರಡರದ್ದು ರೇಷಿಯೋ ಆಫ್ ದ ರೇಡಿಯೈ ಬೇಕಾಯ್ತು. ಹಾಗಾದ್ರೆ ಸರ್ ಒಂದು ಸರ್ಕಲ್ ಇದೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ರೇಡಿಯಸ್ ಗೊತ್ತಿಲ್ಲ r1, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು l1, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು θ1, that is 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 65 ಡಿಗ್ರಿ. and another one circle ಇದೆ, here radius r2 ಗೊತ್ತಿಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ θ2 ಗೊತ್ತು 110 ಡಿಗ್ರಿ and which is l2. ಎರಡು ಸರ್ಕಲ್ಸ್ ಇದಾವೆ, ಎರಡು ಸರ್ಕಲ್ಸ್ ಗೆ therefore ಅವನು ಹೇಳ್ತಾ ಇದ್ದಾನೆ ಅಕಾರ್ಡಿಂಗ್ ಟು ಡಿಫರೆನ್ಸ್ ಪ್ರಕಾರ ಏನು ಹೇಳ್ತಿದ್ದಾನೆ, ಆರ್ಕ್ ಲೆಂತ್ಸ್ ಆಫ್ ಸೇಮ್ ಲೆಂತ್ ಅಂತ ಹೇಳ್ತಾನೆ. ಆರ್ಕ್ಸ್ ಆಫ್ ದ ಸೇಮ್ ಲೆಂತ್ಸ್ ಅಂದ್ರೆ ಆರ್ಕ್ ಲೆಂತ್ ಸೇಮ್, ದಟ್ ಈಸ್ L1 is equal to L2. The circle L1 and L2, L1 is equal to L2 ಆಗಿದೆ. Angles subtended, that is first one, θ1 is equal to 65 degree. Sir, ನಿಮಗೆ ಅವಾಗಲೇ ಹೇಳಿದ್ದೀನಿ ನಾನು, θ is equal to 65 degree completely in the which is what radian. So like 65 degree into radian ಆಗಬೇಕು ಅಂದ್ರೆ 5/180, 536 ಅಲ್ಲಿ is equal to 13 pi/36 ಆಗುತ್ತೆ. and θ2, another one circle in θ2, angle subtended 110 degree, that is equal to 110 degree into pi/180 ಅಲ್ಲಿ is equal to 11 pi/18 ಆಯಿತು. ರೇಡಿಯನ್ ಅಲ್ಲಿ 11 pi/18 θ1 θ2 ಗೊತ್ತಿದೆ. ಸೊ ಹಾಗಾದ್ರೆ ಈ r1 and r2 are the ratio of their radii ಬೇಕಾಗಿದೆ ನಮಗೆ. find the ratio of their radii. Radii is nothing but plural form of radius, that is r1 and r2. Radii is the ratio, r1 and r2 ratio. ಸರಿ, we know that L is equal to r into theta, but here θ1 θ1 ಯಾಕೆಂದ್ರೆ r1 L1 ಎಂದು, L2 is equal to r2 into θ2, that is the ratio of the radii ಅಂದ್ರೆ r1 by r2 ಬೇಕಾಗುತ್ತೆ, that is equal to θ2 divided by θ1. hence r1 by r2 is equal to θ2 value here given 11 pi/18, yes, which is 11 pi/18, and θ1 value is 13 pi/36. Here 5 pi get cancel, 18 ones are 18 twos are 18 ones are 18 twos are here 13 18 ones are 18 twos are is equal to 2 into 11 22 divided by 30, and ratio of the radii r1 is to r2 is equal to 22 is to 30. 22 is to what? Here 13. r1 is to r2 is equal to 22 is to 13. That is the ratio of the radii. Okay, same ಏನಿಲ್ಲ, ಇಲ್ಲಿ ಕೇಳಿರ್ತಕ್ಕಂಥ ಅಬ್ಸರ್ವ್ ಮಾಡಿ, ಸೆಂಟ್ರಲ್ ಆಂಗಲ್ ಕೊಟ್ಟಿದ್ದಾನೆ ಎರಡು, θ1 θ2. ರೇಡಿಯೈ ರೇಷಿಯೋ ಆಫ್ ದೇರ್ ರೇಡಿಯೈ ಬೇಕು r1 and r2. ಎರಡೂ ಹಾಕಿದ್ರೆ ಸೇಮ್ ಅನ್ನು ಮಾಡಿ L1 is equal to L2 ಅಂತ ಬರ್ತೀವಿ ಅಷ್ಟೇ. L1 is equal to L2. ಹಾಗಾದ್ರೆ r1 by r2 ರೇಷಿಯೋ ಸಿಗುತ್ತೆ, θ1 θ2 ಇರುತ್ತೆ. ರೇಷಿಯೋ ಆಫ್ ದೇರ್ ರೇಡಿಯೈ 22 is to 13. ಫಸ್ಟ್ ಒನ್ ಗೆ 22 ಸೆಂಟಿಮೀಟರ್ ಆಗುತ್ತೆ, ಸೆಕೆಂಡ್ ಒನ್ ಗೆ 13 ಸೆಂಟಿಮೀಟರ್ ಆಗಿರುತ್ತೆ ರೇಡಿಯಸ್ ಅಷ್ಟೇ. ಇದು ನಿಮಗೆ ಕೇಳ್ತಾರೆ ಇದೇ ತರದ್ದು ಸೇಮ್ ಪ್ರಾಬ್ಲಮ್, ಬಟ್ ಆಂಗಲ್ ಚೇಂಜ್ ಇದೆ ಅಷ್ಟೇ. ಆಂಗಲ್ ಚೇಂಜ್ ಇದೆ, ಏನಿದೆ ಅಂದ್ರೆ ಅದು ಆಂಗಲ್ 60 ಡಿಗ್ರಿ and 75 ಡಿಗ್ರಿ, 60 ಡಿಗ್ರಿ and 75 ಡಿಗ್ರಿ, 60 ಡಿಗ್ರಿ and 75 ಡಿಗ್ರಿ. ಸೇಮ್ ಪ್ರೊಸೀಜರ್. ಡಿಗ್ರಿನಲ್ಲಿರುವಾಗ ಈಗ ಆಟೋ ಕನ್ವರ್ಟೆಡ್ ಇಂಟು ಹಿಯರ್ ವಾಟ್ ರೇಡಿಯನ್ಸ್, ರೇಡಿಯನ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೇಮ್ ಫಾರ್ಮುಲಾ ಯೂಸ್ ಮಾಡಿ, ಸೇಮ್ ಆರ್ಕ್ ಲೆಂತ್ L1 is equal to L2, r2 by r1 ರೇಷಿಯೋ θ2 by θ1 ಮಾಡಿ, ಅಲ್ಲಿ ರೇಷಿಯೋ ಆಫ್ ದ ರೇಡಿಯಸ್ ಸಿಗುತ್ತೆ. ಎಸ್ ಯಾವುದು 60 ಡಿಗ್ರಿ and 75 ಡಿಗ್ರಿ. ಇದು ನೀವೇ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಆಂಗಲ್ ಇನ್ ರೇಡಿಯನ್. ಓಕೆ, ನಮಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದೇ ಆಂಗಲ್ ಇನ್ ರೇಡಿಯನ್ ಅಲ್ಲೇ ಬೇಕು, ಅದು ಬಿಟ್ಟು ಬೇರೆ ಕನ್ವರ್ಷನ್ಸ್ಗೆ ಬೇಕಾಗಿಲ್ಲ. ಹಾಗಾದ್ರೆ ಇದ್ರಾಗ ಆಂಗಲ್ ಫೈಂಡ್ ಔಟ್ ಮಾಡಿದ್ರೆ ನಾವು ಬರ್ತಕ್ಕಂಥ ಆಂಗಲ್ ರೇಡಿಯನ್ ಅಲ್ಲೇ ಇರುತ್ತೆ ಅಂತ ಗೊತ್ತು ನಮಗೆ. ಅಕಸ್ಮಾತ್ ಇಲ್ಲ ಅಂದ್ರೆ ಏನು ಮಾಡ್ತೀವಿ, ಕನ್ವರ್ಟೆಡ್ ಇಂಟು ಡಿಗ್ರಿ. ಅಂದ್ರೆ ಫೈಂಡ್ ದ ಆಂಗಲ್ ಇನ್ ಡಿಗ್ರಿ ಕೇಳಿದ್ರೆ ಬರೋ ಆಂಗಲ್ ರೇಡಿಯನ್ ಅಲ್ಲಿ ಇರೋದು ಇಂಟು ಕನ್ವರ್ಟೆಡ್ ಇಂಟು ಡಿಗ್ರಿ ಮಾಡ್ತಾ ಇದ್ವಿ. ಬಟ್ ಆಂಗಲ್ ಇನ್ ರೇಡಿಯನ್ ಥ್ರೂ ವಿಚ್ ಪೆಂಡುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ 75 ಸೆಂಟಿಮೀಟರ್. ಸರ್ ನಿಮ್ಗೆ ಗೊತ್ತಿದೆ ಪೆಂಡುಲಮ್ ಅಂತ ಇರುತ್ತೆ, ಎಸ್ ಫಿಸಿಕ್ಸ್ ಲ್ಯಾಬಲ್ಲಿ ನಿಮಗೆ ಹೇಳಿರ್ತಾರೆ ಪೆಂಡುಲಮ್ ಸ್ವಿಂಗ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ 75 ಸೆಂಟಿಮೀಟರ್ swings. Find the pendulum swings in 75 centimeter. Okay, 75 centimeter and which is pendulum which describes ಒಂದು ಕೇಳ್ತಾ ಇದ್ದಾರೆ its swings is 75 centimeter. Okay, ಇದು ಈ ರೀತಿ ಆಸಿಲೇಟ್ ಆಗ್ತಾ ಇತ್ತು ಅಂತ ನಿಮಗೆ ಗೊತ್ತು. ಇಲ್ಲಿಂದ ಇಲ್ಲಿಗೆ ಇರತಕ್ಕಂತ ಡಿಸ್ಟೆನ್ಸ್ ನಾವು ಕನ್ಸಿಡರ್ ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ. ರೇಡಿಯಸ್ r is equal to 75 centimeter ಆಯಿತು.
and ಮುಂದೆ ಹೇಳ್ತಾರೆ the tip describes an arc of length ಹಾಗಾಗಿ ಈ ರೀತಿ ಹಾಸರೇಖೆ ಆಯಿತು ಅಂದ್ರೆ arc of length L is equal to first one 10 cm ಇದೆ L is equal to 10 cm therefore first cases ಗೆ R is equal to a what 10 cm then find the angle describes theta ಬೇಕು ನಮಗೆ 10 cm ಆದಾಗ ಬರೋದು angle describe SR2 ಅಂತ that is equal to theta ಬೇಕು ಅಂತ yes we know that L is equal to R into theta this implies theta is equal to know that L by R and theta is equal to here the value of L is equal to sorry this swings describes arc length ಅಂತ ಹೇಳಿದ್ರೆ L is equal to 10 cm divided by radius swings 5 ಇದೆ so ಅಲ್ಲಿ ಇದನ್ನ ಕಂಪ್ಲೀಟ್ ಡಿವೈಡ್ ಮಾಡಿದ್ರೆ 5 ಇಂದ 15 5s are 5 2s are only 2 by 15 radians are which is what 2 by 15 radians is the next problem ಇದು 15 ಮಾಡ್ತೀವಿ 21 ಮಾಡ್ತೀವಿ 15 21 ಬರ್ತಕ್ಕಂಥದ್ದು ರೇಡಿಯನ್ಸ್ ಆಗಿರುತ್ತೆ ಓಕೆ ಅದನ್ನು ನೀವೇ ಕಂಪ್ಲೀಟ್ ಮಾಡ್ತೀರಾ ಕರೆಕ್ಟಾಗಿ ಮಾಡಿ ಓಕೆ ನೆಕ್ಸ್ಟ್ ಈಗ ಇದಿಷ್ಟು ನಿಮಗೆ ಇರ್ತಕ್ಕಂಥದ್ದು ಯಾವುದರಲ್ಲಿತ್ತು ಟ್ರಿಗ್ನಾಮೆಟ್ರಿನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ಆಂಗಲ್ ರೇಡಿಯನ್ಸ್ ಬಗ್ಗೆ ಇತ್ತು ಒರಿಜಿನಲಿ ನಮಗೆ ಈಗ ಬರ್ತಕ್ಕಂಥದ್ದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದುವರೆಗೂ ನಾವು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ನೀವು 10th ಅಲ್ಲಿ ಓದಿರೋದಲ್ಲ ಜಸ್ಟ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಓದಿರ್ತಾರೆ ಅಷ್ಟೇ ಏನಂತ ಓದಿರ್ತಾರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಷ್ಟೇ ಹೇಳಿರ್ತಾರೆ ಡಿಫೈನ್ ಮಾಡಿರ್ತಾರೆ ಅದು ಫಂಕ್ಷನ್ಸ್ ನ ಡಿಫೈನ್ ಮಾಡಲ್ಲ ಸರ್ ನಮಗೆ ಗೊತ್ತು ಒಂದು ಫಂಕ್ಷನ್ಸ್ ಡಿಫೈನ್ ಆಗಬೇಕು ಅಂದ್ರೆ 2 ಸೆಟ್ಸ್ ಬೇಕಾಗುತ್ತೆ 2 ಸೆಟ್ಸ್ ಸೆಟ್ ಎ ಬೇಕು ಸೆಟ್ ಬಿ ಬೇಕು ಓಕೆನಾ ಅದರ್ವೈಸ್ ಒಂದೇ ಸೆಟ್ಟಿಗೆ ಕೂಡ ಫಂಕ್ಷನ್ಸ್ ನ ಡಿಫೈನ್ ಮಾಡಬಹುದು ಸೆಟ್ ಡಿಫೈನ್ ಫ್ರಮ್ ಸೆಟ್ ಎ ಟು ಎ ಲೈಕ್ ದಟ್ ಆ ರೀತಿ ಮಾಡ್ತೀವಿ ಅದರ್ವೈಸ್ 2 ಸೆಟ್ಸ್ ಗೆ ಫಂಕ್ಷನ್ಸ್ ನ ಡಿಫೈನ್ ಮಾಡ್ಕೊಳ್ತೀವಿ ಹಾಗಾದ್ರೆ ಫಸ್ಟ್ ಸೆಟ್ ಎ ನ ನಿಮಗೆ ಏನು ಹೇಳಿರ್ತಾರೆ ಡೊಮೈನ್ ಆಫ್ ದಿ ಫಂಕ್ಷನ್ಸ್ ಅಂತ ಹೇಳಿರ್ತಾರೆ ನೆಕ್ಸ್ಟ್ ಸೆಟ್ ಬಿ ನ ಏನಂತ ಹೇಳಿರ್ತಾರೆ ಕೋಡೊಮೈನ್ ಆಫ್ ದಿ ಫಂಕ್ಷನ್ಸ್ ಅಂತ ಹೇಳಿರ್ತಾರೆ ಅಂಡ್ ಇಮೇಜ್ಡ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ರೇಂಜ್ ಆಫ್ ದಿ ಫಂಕ್ಷನ್ಸ್ ಆಗಿರುತ್ತೆ ಇಮೇಜ್ಡ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಹಿಯರ್ ವಾಟ್ ರೇಂಜ್ ಆಫ್ ದಿ ಫಂಕ್ಷನ್ಸ್ ಆಗಿರುತ್ತೆ ಸೊ ಹಾಗಾದ್ರೆ ಇಲ್ಲಿ ನಾವು ಫಂಕ್ಷನ್ಸ್ ನ ಡಿಫೈನ್ ಮಾಡಬೇಕು ಅಂದ್ರೆ ಅದು ಡಿಫೈನ್ ಆಗಬೇಕು ಡೊಮೈನ್ ಅಲ್ಲಿರೋ ವ್ಯಾಲ್ಯೂನ ಫಂಕ್ಷನ್ಸ್ ಒಳಗೆ ಡಿಫೈನ್ ಅಪ್ಲೈ ಮಾಡಿದ್ರೆ ನಮಗೆ ಅದೇನಪ್ಪ ಫಂಕ್ಷನ್ ಶುಡ್ ಬಿ ಡಿಫೈನ್ ಆಗಬೇಕು ಓಕೆ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರೋಕ್ಕೂ ಮುಂಚೆ ಒಂದಿಷ್ಟು ರೆಸಿಪ್ರೋಕಲ್ ರಿಲೇಷನ್ಸ್ ಗೊತ್ತಿದಾವೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗೊತ್ತು ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತು ಅವನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಿಮಗೆ ಈ ಬಿಫೋರ್ ಕ್ಲಾಸ್ ಇಂದ ಹಿಂದಿನ ಕ್ಲಾಸಸ್ ಅಲ್ಲಿ ಹೇಳಿದೆ ಈಗ ನೋಡಿ ಇವೆಲ್ಲ ಇಂಟ್ರೊಡಕ್ಷನ್ ಪಾರ್ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ರೆಸಿಪ್ರೋಕಲ್ ರಿಲೇಷನ್ಸ್ ಮತ್ತೆ ನಿಮಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಹೇಳಿ sin 0 ವ್ಯಾಲ್ಯೂ ಏನು cos 0 ವ್ಯಾಲ್ಯೂ ಏನು sin 30 ವ್ಯಾಲ್ಯೂ cos 30 ವ್ಯಾಲ್ಯೂ ಈ ರೀತಿ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಟೇಬಲ್ ವ್ಯಾಲ್ಯೂಸ್ ನ ಹೇಳಿದ್ವಿ ಮತ್ತೆ ಅವನ್ನ ರಿಪೀಟ್ ಮಾಡಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ನೀವು ಬರ್ಕೊಂಡಿದ್ರೆ ಓದಿದ್ರೆ ಅವನ್ನ ಹುಡುಕಿ ಇನ್ನೊಂದ್ಸರಿ ಬೇಕಾದ್ರೆ ಈ ಪಾರ್ಟ್ ಅಲ್ಲಿ ರಿಪೀಟ್ ಮಾಡ್ಕೊಳ್ಳಿ ಇಲ್ಲಿ ಬೇಕಾದ್ರೆ ಬರೆಯೋದಾದ್ರೆ ಬರ್ಕೊಳ್ಳಿ ನೀವು ರೆಸಿಪ್ರೋಕಲ್ ರಿಲೇಷನ್ಸ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಐಡೆಂಟಿಟೀಸ್ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಇಷ್ಟು ಬರ್ಕೊಂಡ್ರೆ ಮುಂದಕ್ಕೆ ಕಂಟಿನ್ಯೂ ಪಾರ್ಟ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಓಕೆ ಹಾಗಾದ್ರೆ ಸರ್ ನಿಮಗೆ ಜನರಲ್ ಆಗಿ ಗೊತ್ತು ಫಸ್ಟ್ ಏನು ಹೇಳ್ತೀನಿ sin x is equal to 0 ಆಗುತ್ತೆ ಹಾಗಾದ್ರೆ ಯಾವ ಫಂಕ್ಷನ್ಸ್ ವ್ಯಾಲ್ಯೂ ಅಂತ ಹೇಳಿದ್ರೆ x is equal to n by where n belongs to integer ಸೊ ಹೆಂಗೆ ಅಂತ ಬನ್ನಿ ಈಗ n belongs to integer n is equal to 0 ಬಂದ್ರೆ x is equal to 0 into anything 0 sin 0 value 0 ಕ್ಲಿಯರ್ ಆಗಿರುತ್ತೆ ತಾನೇ ಇದು sin 0 value 0 ಹಾಗಾದ್ರೆ x is equal to n is equal to 1 ಬರಿತಾ ಇರ್ತೀವಿ 1 into pi pi ಆಗುತ್ತೆ sin pi value is also 0 so ಹಾಗಾದ್ರೆ sin x is equal to 0 therefore x is equal to n by n belongs to integer n belongs to minus 1 ಬರುತ್ತೆ sin of minus pi value is also 0 ಆಗುತ್ತೆ and next cases ಅಲ್ಲಿ cos x is equal to 0 when x is equal to 2n plus 1 into pi by 2 where n belongs to 0 cos x is equal to 0 ಆಗುತ್ತೆ ಯಾವಾಗ x is equal to 2n plus 1 into pi by 2 ಆಗಿದ್ದಾಗ so n belongs to integer n is equal to 0 ಕೊಟ್ರೆ ಇಲ್ಲಿ ವ್ಯಾಲ್ಯೂ is 2 into 0 0 plus 1 1 ಆಯ್ತು 1 into pi by 2 pi by 2 cos 90 ವ್ಯಾಲ್ಯೂ ನಮಗೆ ಗೊತ್ತು 0 ಸ್ಟ್ಯಾಂಡರ್ಡ್ ಆಂಗಲ್ ಒಂದು ವ್ಯಾಲ್ಯೂ ಕೊಟ್ಟು ಹೇಳ್ತಾ ಇದ್ದೀನಿ ನಾನು sin 0 ವ್ಯಾಲ್ಯೂ 0 cos 0 ವ್ಯಾಲ್ಯೂ 0 ಇದರಲ್ಲಿ 0 ಆಗುತ್ತೆ ಇದು 0 ಆಗುತ್ತೆ ಹಾಗಾದ್ರೆ ನಿಮಗೆ ಗೊತ್ತು ನಿಮಗೆ ಸಾರಿ cos sin 0 ವ್ಯಾಲ್ಯೂ 0 cos 0 ವ್ಯಾಲ್ಯೂ 1 ಬಟ್ ಇದು cos 90 ಆಗುತ್ತೆ 0 ಕೊಟ್ಟು n ಗೆ ಇಂಟಿಜರ್ 0 ಕೊಟ್ಟು cos 90 ವ್ಯಾಲ್ಯೂ ಏನು ನಮಗೆ 0 ಸೊ ಹಾಗಾದ್ರೆ sin 0 ಗೊತ್ತು cos 0 ಗೊತ್ತು hence therefore reciprocal relations ತಗೊಂತಾ ಹೋದ್ರೆ ನಾವು ಸರ್ sin x can be written as ಏನಂತ ಬರೀಬಹುದು sin x is equal to the reciprocal relation 1 by cosecant x sin x is equal to 1 by cosecant x but here ಇಲ್ಲಿ
therefore x is not equal to n pi. ಯಾಕಂದ್ರೆ sin 0 value 0 ಆಗಿರುತ್ತೆ, cosecant ಡಿಫೈನ್ ಆಗಲ್ಲ. sin x is equal to cosecant x, cosecant x ಅಲ್ಲಿ x is what here? X is not equal to n pi. And second one, cos x is equal to 1 by secant x, 1 by secant x ಆಗುತ್ತೆ. Yes, here also same, x is not equal to 2n plus 1 into pi by 2. ಯಾಕಂದ್ರೆ 0 ಆಗುತ್ತೆ, ಇದು 0 ಆದ್ರೆ ಇಲ್ಲಿ 0 by secant x is equal to 1 by cos x ತಾನೆ, secant x is equal to 1 by cos x ಆಗುತ್ತೆ. ಹಾಗಾದ್ರೆ x is not equal to x 0 ಆಗುತ್ತೆ, ಯಾಕಂದ್ರೆ anything by 0 not defined, ಅದು ನಿಮಗೆ ಗೊತ್ತು, anything by 0 not defined, so x is not equal to 2n plus 1 pi by 2. And next one, tan x is equal to define ಆಗುತ್ತೆ, which is reciprocal relations ಬರ್ಕೊಂಡ್ರೆ ನಾವು tan x ಗೆ ಏನಂತ ಬರ್ಕೊಳ್ತೀವಿ? sin x divided by cos x ಅಂತ, sin x divided by cos x. Here also same, x is not equal to cos x 0 ಆಗಂಗಿಲ್ಲ, cos x 0 ಆಗಿಲ್ಲ, ಯಾಕಂದ್ರೆ tan x ಕಂಡುಹಿಡಿದ್ರೆ sin x by cos x is not equal to 2n plus 1 into pi by 2. And next one, cot x, reciprocal of cot x, cos x by sin x, but here denominator 0 ಆಗಿಲ್ಲ, sin x 0 ಆಗಿಲ್ಲ, anything by 0 not defined, so sin x ಯಾವಾಗ 0 ಆಗುತ್ತೆ? ಹಾಗಾದ್ರೆ x is not equal to n pi. ಇದು ಕ್ಲಿಯರ್ ಆಗಿದೆ ಸರ್. sin x 0 cos x 0 ಯಾವ ವ್ಯಾಲ್ಯೂ ನಲ್ಲಿ ಅಂತ ಗೊತ್ತು. ಹಾಗಾದ್ರೆ ಇಲ್ಲಿ sin x equals reciprocal, cos x is reciprocal, secant x is tan x is sin by cos x, reciprocal relations. ಇಲ್ಲಿ cos x 0 ಆಗಿಲ್ಲ, anything by 0 not defined, so ಹಾಗಾದ್ರೆ x is not equal to 2n plus 1 into pi by 2. cos x by sin x, cot x, sin x 0 ಆಗಿಲ್ಲ, sin x is not equal to n pi. here is same value, ಇದೇ ತರಲೆ reciprocal, secant x is equal to, we know that 1 by cos x, hence x is not equal to 2n plus 1 into pi by 2. and cosecant x is equal to 1 over sin x, x is not equal to n pi, where n belongs to integer. ಎಲ್ಲವೂ ರೆಸಿಪ್ರೋಕಲ್ ರಿಲೇಷನ್ಸ್, ಫಂಕ್ಷನ್ಸ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಈಗ ನಾನು ಫಂಕ್ಷನ್ಸ್ ನ ಡಿಫೈನ್ ಮಾಡ್ಕೊಂತ ಹೋಗ್ತೀನಿ. ಫಂಕ್ಷನ್ಸ್ ಯಾವ್ಯಾವ ಫಂಕ್ಷನ್ಸ್ ಬರ್ತವೆ ಅಂತ ನೋಡ್ತಾ ಹೋಗೋಣ. sin ಫಂಕ್ಷನ್, cos ಫಂಕ್ಷನ್, tan ಫಂಕ್ಷನ್, cot ಫಂಕ್ಷನ್, secant ಫಂಕ್ಷನ್, cosecant ಫಂಕ್ಷನ್. ಸರ್ ಇವನ್ನ ನಾವು ಇದುವರೆಗೂ ಫಂಕ್ಷನ್ಸ್ ಅಂತ ಹೇಳಿಲ್ಲ ನಿಮಗೆ. sin, cos, tan, cot, secant ಏನು ಹೇಳಿರೋದು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿಂದ ಹಿತ್ಲಾಗೆ ನಾವು ಅವನ್ನ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಾನೆ ಹೇಳ್ಕೊಡ್ತೀವಿ. ಯಾಕೆಂದ್ರೆ ಈ ಫಂಕ್ಷನ್ಸ್ ಗೆ ಡೊಮೈನ್ ಡಿಫೈನ್ ಮಾಡ್ಕೊಡ್ತೀನಿ, ರೇಂಜ್ ಡಿಫೈನ್ ಮಾಡ್ಕೊಡ್ತೀನಿ, ಕೋಡೊಮೈನ್ ಡಿಫೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಡೊಮೈನು ರೇಂಜ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ, ಓಕೆನಾ? ಸೊ ಹಾಗಾದ್ರೆ ಈ ಫಂಕ್ಷನ್ಸ್ ಗೆ ಡೊಮೈನ್ ಏನಾಗುತ್ತೆ, ರೇಂಜ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ನೀವು ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿದೆ sin x equal to 0 ಆಗೋದು x is equal to n by n, cos x is equal to 0 ಆಗೋದು x is equal to 2n plus 1 into pi by 2, where n belongs to integer. ನೀವು n ಯಾವುದೇ ಇಂಟಿಜರ್ ವ್ಯಾಲ್ಯೂ ಕೊಟ್ಟು sin x cos x 0 ಆಗೋದು ಗೊತ್ತಿದೆ. ಹಾಗಾದ್ರೆ ಒಂದು ಫಂಕ್ಷನ್ಸ್ ನ ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ ನಾನು. a function f from r to r, a function defined as f from r to r, defined as y is equal to f of x is equal to sin x. y is equal to f of x is equal to what? Sin x. y is equal to f of x is equal to what? Sin x is called sin function. ಸರ್ ಇದನ್ನ ನಾವು sin ಫಂಕ್ಷನ್ ಅಂತ ಹೇಳ್ತೀವಿ. f from r to r defined as y is equal to f of x is equal to sin x ಆಗುತ್ತೆ. then what is the graph of the functions ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. graph of the functions which is x axis and which is y axis and which is y dash, which is the origin O and which is x dash ಆಗುತ್ತೆ. ಓಕೆ, ನಾನು x ಮೇಲೆ ವ್ಯಾಲ್ಯೂ ತಗೊಳ್ತಾ ಹೋಗ್ತೀನಿ. ರಿಯಲ್ ನಂಬರ್ x ಮೇಲೆ ಸ್ಟ್ಯಾಂಡರ್ಡ್ ಆಂಗಲ್ಸ್ 0, that is pi by 2 and 5, 3 pi by 2 and 2 pi. ಈ ಕಡೆ ಬಂದ್ರೆ minus pi by 2 minus pi minus 3 pi by 2 and minus 2 pi ಆಗುತ್ತೆ. ಓಕೆ, y axis ಮೇಲೆ ವ್ಯಾಲ್ಯೂ ಇಲ್ಲಿ +1, y dash ಮೇಲೆ ವ್ಯಾಲ್ಯೂ -1, y dash ಮೇಲೆ ವ್ಯಾಲ್ಯೂ -1 +1. you know that
y is equal to function define ಆಗಿರೋದು sin x. y is equal to function define ಆಗಿರೋದು ಏನಿಲ್ಲ ನಮಗೆ sin x. y is equal to function define ಆಗಿರೋದು sin x. ಹಾಗಾದ್ರೆ x ಗೆ ವ್ಯಾಲ್ಯೂ ಕೊಟ್ಟರೆ y ಏನಾಗುತ್ತೆ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ 0 sin 0 ವ್ಯಾಲ್ಯೂ 0. sin 0 value 0. x is equal to pi by 2. sin 90, sin pi by 2 value 90. The value is here 1, sin 90. And next value, sin pi value is equal to 0. Sin pi value 0. And sin 3 pi by 2, sin 3 pi by 2, that is the value minus 1. That is 3 pi by 2, third quadrant, minus 1. And sin 2 pi value is 0. Sin 2 pi value 0. Plus pi by 2 ಮಾಡಿದ್ರೆ 5 pi by 5, next to 2 pi plus pi by 2 plus pi by 2 ಮಾತ್ರ 5 pi by 2. next value ಕೊಡಿದ್ರೆ 5 pi by 2 ಆಗುತ್ತೆ. 5 pi by 2 ವ್ಯಾಲ್ಯೂ 1 ಆಗುತ್ತೆ. ಓಕೆ, ಈಗ ಗ್ರಾಫ್ ಆಕಾರ ಡ್ರಾ ಮಾಡೋಣ. sin ಆಫ್ ಇಲ್ಲಿ minus 90 ವ್ಯಾಲ್ಯೂ minus pi by 2 minus pi by 2 ವ್ಯಾಲ್ಯೂ ಹೇಳಿದ್ರೆ minus 1 ಆಗುತ್ತೆ. sin ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ minus 1. sin pi ವ್ಯಾಲ್ಯೂ minus 1, sorry 0. sin of minus pi value 0. ಯಾಕೆ ಅಂದ್ರೆ ಇಲ್ಲಿ ನಿಮಗೆ sin of ನೆಗೆಟಿವ್ ಆಂಗಲ್ ನೆಕ್ಸ್ಟ್ ಹೇಳ್ತೀನಿ. sin of minus theta is equal to minus sin theta. Once again, sin of minus theta is equal to minus sin theta ಬರುತ್ತೆ. ಇಲ್ಲಿ sin of minus pi by 2 ಬರುತ್ತೆ, ನೀವು minus sin of pi by 2 ಆಗುತ್ತೆ. ಅಲ್ಲಿ pi by 2 value 1 minus 1 ಆಗುತ್ತೆ. sin of minus pi by 2 value minus 1. sin pi value 0 and sin of minus 3 pi by 2 value actually minus 1 ಬರುತ್ತೆ. minus into minus plus 1 ಆಗುತ್ತೆ, ಬರುತ್ತೆ. next sin 2 pi value 0. sin minus 5 pi by 2 value minus 1 ಆಗುತ್ತೆ, minus 1 ಆಗುತ್ತೆ. ಓಕೆ, ಇಲ್ಲಿ ಏನು ಕರ್ವ್ ಇದಾವೆ ಪಾಯಿಂಟ್ಸ್ ನ ಜಾಯಿನ್ ಮಾಡೋಣ. which is the graph of the sine function, which is the graph of the sine function. y is equal to sin x minus y is equal to sin x ಆಯಿತು. ಹಾಗಾದ್ರೆ ಸರ್ ಡೊಮೈನ್ ಆಫ್ ದಿ ಫಂಕ್ಷನ್ is equal to real number, or domain of the function is equal to real number. codomain is r ಆಗುತ್ತೆ, but here range of the function r ಆಗಲ್ಲ. imagined elements -1 ಇಂದ 1 ಒಳಗೆ ಅಷ್ಟೇ ಇರ್ತವೆ. ಈಗ imagined ಏನಿರುತ್ತೆ, range of the function is -1, -1, -1 and 1 are included, so we have to use closed bracket. -1, 1 included. In case -1, 1 are excluded, we are applying open bracket, but -1, 1 is included, that is closed bracket. -1, 1 or f ಅಂತ ಬರ್ತದೆ range of the function -1, 1. df ಅಂತ ಬರ್ತದೆ domain of the function is real number. ಸರ್ ಒಂದು ಫಂಕ್ಷನ್ಸ್ ನ ಡಿಫೈನ್ ಮಾಡಿದ್ರೆ ಅಷ್ಟೇ, ಇದೇ ತರ ಎಲ್ಲಾ ಫಂಕ್ಷನ್ಸ್ ಡಿಫೈನ್ ಮಾಡಿದ್ರೆ ನಿಮಗೆ domain of the function and range of the function, which is what sin function. cos function ಹೀಗೆ ಬರ್ತದೆ f from r to r, which is called what trigonometric functions, which is called what trigonometric function. And that is which one is trigonometric sine function, trigonometric sine function, that is only sine function ಆಗಿರುತ್ತೆ. ಇದು ಗ್ರಾಫ್ ಗೊತ್ತು, ಡೊಮೈನ್ ಗೊತ್ತು, ರೇಂಜ್ ಗೊತ್ತು, ಎಲ್ಲ ಗೊತ್ತು. ಇದೇ ತರವೇ ಒಂದು ಟೇಬಲ್ ಗೆ ಬರ್ತೀವಿ ನಾವು ಅಷ್ಟು. cos ಫಂಕ್ಷನ್ ಡೊಮೈನ್ ಏನು, ರೇಂಜ್ ಏನು, secant ಫಂಕ್ಷನ್ ಡೊಮೈನ್ ಏನು, ರೇಂಜ್ ಏನು, cosecant ಫಂಕ್ಷನ್ ಡೊಮೈನ್ ಏನು, ರೇಂಜ್ ಏನು ಅಂತ ಒಂದೊಂದೇ ಬರೀತಾವೆ. ಹಾಗಾದ್ರೆ ಡೊಮೈನ್ ಅಂಡ್ ರೇಂಜ್ ಆಫ್ ದಿ ಫಂಕ್ಷನ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಡೊಮೈನ್ ಮತ್ತೆ ರೇಂಜ್ ಮೇಲೆ ಪೂರ್ತಿ ಫಂಕ್ಷನ್ಸ್ ಡಿಫೈನ್ ಆಗುತ್ತೆ. ನಿಮಗೆ ಗೊತ್ತು ಡೊಮೈನ್ ಕರೆಕ್ಟ್ ಆಗಿ ಏನು ಬರೀಬೇಕು, ಇದ್ರಾಗ ಎಲ್ಲ ವ್ಯಾಲ್ಯೂ ಬರೆದ್ರು ಕೂಡ ನಿಮಗೆ ಫಂಕ್ಷನ್ ಡಿಫೈನ್ ಆಗಬೇಕು. ಇಮೇಜ್ಡ್ ಎಲಿಮೆಂಟ್ಸ್ ಏನಾಗಿರ್ತವೆ, ರೇಂಜ್ ಆಫ್ ದಿ ಫಂಕ್ಷನ್ಸ್ ಆಗಿರುತ್ತೆ. ಅದು ಕ್ಲಿಯರ್ ಆಗುತ್ತೆ, ರಿಲೇಷನ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಹೇಳಿರ್ತಾರೆ. ಓಕೆ, ಗ್ರಾಫ್ ಆಗಿಲ್ಲ, ಫಂಕ್ಷನ್ಸ್ ಬರ್ತಿಲ್ಲ, ಡೊಮೈನ್ ಗೊತ್ತಾಯ್ತು, ರೇಂಜ್ ಗೊತ್ತಾಯ್ತು. ಅದೇ ತರ ಒಂದಿಷ್ಟು ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನ ಬರೀತಾ ಹೋಗಿ ಡೊಮೈನ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ, ರೇಂಜ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ ಅಂತ ಇವು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಗೆ ಡೊಮೈನ್ ಮತ್ತೆ ರೇಂಜ್ ಆಫ್ ದಿ ಫಂಕ್ಷನ್ಸ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡಿಫೈನ್ ಮಾಡೋದು ಯಾವ ರೀತಿ ಅಂತ ಗೊತ್ತಿದೆ ನಿಮಗೆ. ಈಗ ಅದೇ ತರ ಟೇಬಲ್ ಅಲ್ಲಿ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲಿ ಡೊಮೈನ್ ಅಂತ ಹೇಳಿ, ಡೊಮೈನ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ ಅಂತ ಇಲ್ಲಿ ರೇಂಜ್ ಆಫ್ ದಿ ಫಂಕ್ಷನ್ಸ್ ಅಂತ ಹೇಳಿ, ರೇಂಜ್ ಆಫ್ ದಿ ಫಂಕ್ಷನ್. ಓಕೆ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಸ್ಟ್ ಒನ್ ಸೈನ್ ಫಂಕ್ಷನ್, ಫಸ್ಟ್ ಒನ್ ಈಸ್ ಸೈನ್ ಫಂಕ್ಷನ್. ಅಂಡ್ ಡೊಮೈನ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಗೆ ಡೊಮೈನ್ ರಿಯಲ್ ನಂಬರ್, ರೇಂಜ್ ಬಂದ್ಬಿಟ್ಟು -1, 1 ಆಗಿರುತ್ತೆ. a sine function from r to -1, 1, which is okay. And second one
cosine function 1 by 2, cos function that is also same, domain is R and range is -1 comma 1 ಆಗಿರುತ್ತೆ. And third one function ಬಂದ್ಬಿಟ್ಟು tangent function that is tan. Tangent function ಗೆ domain R minus of 2n plus 1 into pi by 2 where n belongs to integer. ಸರ್ ಇಲ್ಲಿ ಏನ ಮಾಡ್ತೀವಲ್ಲ ನಾವು tan functions ಗೆ tan theta which is cos theta which is sin theta. tan theta ಗೆ real number minus of 2n plus 1 into pi by 2 n belongs to integer ಅಂತ ಬರುತ್ತೆ. ಯಾಕೆ ಹಿಂಗ್ ಬರ್ತೀವಿ ಅಂದ್ರೆ tan functions ಅಲ್ಲಿ ಸರ್ ನೋಡ್ತಾ ಬನ್ನಿ, tan functions ನ ಅವಾಗಲೇ ಹೇಳಿದೆ sin x by cos x ಅಂತ ಬರೀಬಹುದು. ಬಟ್ cos x ಅಲ್ಲಿ ಡಿನಾಮಿನೇಟರ್ 0 ಆಗಿಲ್ಲ, ಡಿಫೈನ್ ಆಗಬೇಕು ಅಂದ್ರೆ ಡೊಮೈನ್ ಆಫ್ ದಿ ಫಂಕ್ಷನ್ ಆಗಬೇಕಿದು ಅಂದ್ರೆ sin x by cos x ಡಿನಾಮಿನೇಟರ್ 0 ಆದ್ರೆ ನಾಟ್ ಡಿಫೈನ್ ಆಗುತ್ತೆ. ಹಾಗಾದ್ರೆ ಇದು tan x 0 ಆಗೋದು ಓನ್ಲಿ ಇನ್ ಕೇಸ್ ರಿಯಲ್ ನಂಬರ್ ಅಲ್ಲಿ 2n plus 1 into pi by 2 ಬಿಟ್ರೆ 2n plus 1 into pi by 2 n belongs to 0. ಹಾಗಾದ್ರೆ ರಿಯಲ್ ನಂಬರ್ ಅಲ್ಲಿ ಆರ್ ಆಫ್ ಮೈನಸ್ ಆಫ್ 2n plus 1 into pi by 2 ಮಾಡ್ತೀವಿ. ಯಾಕೆ ಡೊಮೈನ್ ಆಫ್ ದಿ ಫಂಕ್ಷನ್ tan theta ಗೆ ರಿಯಲ್ ನಂಬರ್ ಅಲ್ಲಿ 2n plus 1 pi by 2 ಇದನ್ನ ಡಿಫೈನ್ ಮಾಡಬೇಕಾದ್ರೆ ಇದು ಬಿಟ್ಟು ಬರೀಬೇಕು, ದಟ್ ಇಸ್ ಡೊಮೈನ್ ಆಫ್ ದಿ ಫಂಕ್ಷನ್. ಇನ್ ಕೇಸ್ ಇದರಲ್ಲಿರೋ ಯಾವ್ದಾದ್ರು ವ್ಯಾಲ್ಯೂ ರಿಯಲ್ ನಂಬರ್ ಬಂತು ಅಂದ್ರೆ ಅದೇನಾಗುತ್ತೆ ನಾಟ್ ಡಿಫೈನ್ ಆಗುತ್ತೆ ಫಂಕ್ಷನ್ ಶುಡ್ ಬಿ ಡಿಫೈನ್ ಆಗಬೇಕು sin x by cos x. ಸೊ ಹಾಗಾದ್ರೆ r minus of 2n plus 1 into pi by 2 n belongs to integer. ಓಕೆ, ರೇಂಜ್ ಇಸ್ r ಆಗಿರುತ್ತೆ. ರೇಂಜ್ ಏನಾಗಿರುತ್ತೆ tangent ಫಂಕ್ಷನ್ ಗೆ r ಆಗಿರುತ್ತೆ. ಅಂಡ್ ಫೋರ್ತ್ ಒನ್ cot theta. cot theta ಗೊತ್ತು r minus cot theta cos theta by sin theta. sin theta 0 ಆಗುತ್ತೆ ಯಾವ್ದ್ರಲ್ಲಿ n pi ಅಲ್ಲಿ n belongs to integer. r minus of n pi n belongs to integer. But here range is of the function r. And fifth one ಬಂದ್ಬಿಟ್ಟು secant theta. secant theta ಗೂ ಅಷ್ಟೇ r minus of secant ಅದು 1 by cos 0 ಆಗುತ್ತೆ r minus of 2n plus 1 into pi by 2 2n plus 1 into pi by 2 n belongs to integer. But ಇಲ್ಲಿ r minus of -1 comma 1 ಆಗಿದೆ range. secant theta ಟೇಬಲ್ ವ್ಯಾಲ್ಯೂ ನೋಡಿ -1 ಇಂದ 1 ವರೆಗೂ -1 comma 1 ಬರುತ್ತೆ. ಬಟ್ ಇನ್ ಬಿಟ್ವೀನ್ ಇರೋ ವ್ಯಾಲ್ಯೂ ಇರಲ್ಲ, -1 ಇಂದ 1 ಬಿಟ್ಟು ಉಳಿದಿರೋ ಎಲ್ಲ ವ್ಯಾಲ್ಯೂಸ್ ಡಿಫೈನ್ ಆಗ್ತವೆ ರೇಂಜ್ ಇಮೇಜ್ ಎಲಿಮೆಂಟ್ಸ್ ಯಾವುದಕ್ಕೆ secant theta ಗೆ. ಅಂಡ್ ಲಾಸ್ಟ್ ಒನ್ ಸಿಕ್ಸ್ತ್ ಒನ್ cosecant theta. cosecant theta is equal to r minus of n pi where n belongs to integer. r minus of -1 comma 1 open bracket 1 and -1 and 1 are excluded. Okay, which is trigonometric function, which is domain of the function and which is range of the trigonometric functions. Okay, clear? sin cos tan q. Okay na. Next ಏನ್ ಬರುತ್ತೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಸೈನ್ ಏನಾಗಿರುತ್ತೆ ಅಂತ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಸೈನ್ ಏನಾಗಿರುತ್ತೆ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಸೈನ್ ಬಂದ್ರೆ ಪಾಸಿಟಿವ್ ನೆಗೆಟಿವ್ ಬಂದಾಗ ಅದ್ರದ್ದು ಏನಾಗಿರುತ್ತೆ. ಓಕೆ, ಎಲ್ಲ ಇವು ಆರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ ಡೊಮೈನ್ ರೇಂಜ್ ಕ್ಲಿಯರ್ ಆಗಿ ಗೊತ್ತಿರಬೇಕು ನಿಮಗೆ. ಓಕೆ, ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಕ್ಕೆ ಇದನ್ನ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೆಲ್ಲ ರಿಯಲ್ ನಂಬರ್ ಡಿಫೈನ್ ಆಗ್ಬಿಡುತ್ತೆ ಏನ್ ಬರೋದು. ಬಟ್ ಇಲ್ಲಿ ಡಿಫೈನ್ ಆಗಬೇಕು ಅಂದ್ರೆ cos theta 0 ಆಗಿಲ್ಲ, ಇಲ್ಲಿ ಡಿಫೈನ್ ಆಗಬೇಕು ಅಂದ್ರೆ sin theta 0 ಆಗಿಲ್ಲ, ಇದು ಡಿಫೈನ್ ಆಗಬೇಕು ಅಂದ್ರೆ cos theta 0 ಆಗಿಲ್ಲ, ಇದು ಡಿಫೈನ್ ಆಗಬೇಕು ಅಂದ್ರೆ sin theta 0 ಆಗಿಲ್ಲ. ಆ sin theta cos theta 0 ಆಗೋ ವ್ಯಾಲ್ಯೂ ಯಾವುದು ಅಂತ ಗೊತ್ತು. ಬಟ್ ಇಲ್ಲಿ ಟೇಬಲ್ ಅಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಡ್ರಾಪ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ -1 ಇಂದ 1 ಎಕ್ಸೆಪ್ಟ್ -1 ಇಂದ 1. ಬಟ್ -1 and 1 ಆರ್ ಇನ್ಕ್ಲೂಡೆಡ್ ಇರುತ್ತೆ. -1 ಇಂದ ಏನು ಬರ್ತಾವಲ್ಲ ಇಂಟೀಜರ್ಸ್, ನಾನ್ ನೆಗೆಟಿವ್ ಇಂಟೀಜರ್ಸ್, ನಾನ್ ಇಂಟೀಜರ್ಸ್ ವ್ಯಾಲ್ಯೂ ಬರ್ತವೆ. ಆ ನಾನ್ ಇಂಟೀಜರ್ಸ್ ವ್ಯಾಲ್ಯೂ ಈ secant cosecant ಇಮೇಜ್ ಆಗಲ್ಲ, ಅವ್ರ ರೇಂಜ್ ಆಗಲ್ಲ. ಅದು ಬಿಟ್ಟು ಉಳಿದದ್ದೆಲ್ಲರೂ ಕೂಡ ಏನಾಗುತ್ತೆ ನಮಗೆ ರೇಂಜ್ ಆಫ್ ದಿ ಫಂಕ್ಷನ್ಸ್ ಆಗಿರುತ್ತೆ. ಓಕೆ, ಇದಿಷ್ಟು ಕ್ಲಿಯರ್ ಆಗಿ ಗೊತ್ತಿರಲಿ. ಈಗ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡ್ತಾ ಬನ್ನಿ. ಫಸ್ಟ್ ಒಂದೊಂದೇ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅವು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಿರಬೇಕು ಯಾವ್ಯಾವುದಕ್ಕೆ ಏನೇನಾಗುತ್ತೆ ಅಂತ. ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಸೈನ್ ಆಫ್ trigonometric functions, sin of trigonometric function. First one, sin of minus theta is equal to minus sin theta. And second one, cos of minus theta is equal to only cos theta. And third one, tan of minus theta is equal to minus tan theta. And fourth one, cot of minus theta is equal to minus cot theta. And fifth one, secant of minus theta is equal to secant theta. And sixth one, cosecant of
minus theta is equal to minus cosecant theta. Minus cosecant theta. ಇಲ್ಲಿ observe ಮಾಡಿ cos theta and other reciprocal secant theta. Cos theta and reciprocal secant theta are only positive, remaining 4 are negative. ಅಂದ್ರೆ secant theta sin of minus theta cos of minus theta plus cos theta. Cos ಒಳಗೆ ಮೈನಸ್ secant ಒಳಗೆ ಮೈನಸ್ ಅಂದ್ರೆ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎರಡರಲ್ಲೂ ಏನಾಗಿರುತ್ತೆ ಅದು ಆಂಗಲ್ ನೆಗೆಟಿವ್ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಹಿಂಗೆ ಅಂತ ನೋಡ್ತಾ ಬನ್ನಿ, ವಿಚ್ ಈಸ್ quadrants from the x axis, okay, which makes a line makes an angle theta positive angle ಆಗುತ್ತೆ. Okay, the opposite side. Okay, here if the direction of rotation anti-clockwise direction angle should be positive, clockwise direction angle should be negative. Okay, clear? So ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ which is what y dash corresponding which is negative, which is x square value positive, hypotenuse is positive always, hypotenuse is always positive. theta opposite side ಏನಾಗಿರುತ್ತೆ ಅಂದ್ರೆ that is opposite side, which is what hypotenuse side and which is adjacent side. You know that. Now what is the ratio of theta is negative here, theta is negative clockwise direction, theta is positive ಅಂದ್ರೆ ಇದು ಪಾಸಿಟಿವ್ ಅಷ್ಟು ಸೈಡ್ಸ್ ರೇಷಿಯೋ ಆಫ್ ಸೈಡ್ ಆಗಿರುತ್ತೆ ಪಾಸಿಟಿವ್. ಆಗ ಸೈಡ್ ಒಳಗೆ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಆಂಗಲ್ ಬಂತು ಅಂದ್ರೆ ಎಲ್ಲವೂ ಪಾಸಿಟಿವ್, ಬಟ್ ನೆಗೆಟಿವ್ ಆಂಗಲ್ ಬಂದಾಗ ಸೈಡ್ ಒಳಗೆ ಯಾಕೆ ಮೈನಸ್ sin of minus theta minus sin theta ಅಂದ್ರೆ we know that sin theta ಅಂದ್ರೆ opposite by hypotenuse, opposite value ನೆಗೆಟಿವ್ ಇರುತ್ತೆ, ನೆಗೆಟಿವ್ by positive ನೆಗೆಟಿವ್, hence sin of minus theta ನೆಗೆಟಿವ್. ಆಗ cos theta ಅಂದ್ರೆ ರೇಷಿಯೋ adjacent by hypotenuse positive by positive, so cos of negative angle ಬಂದ್ರು ಕೂಡ that should be what positive by positive. cos of minus theta is equal to only positive cos theta ಆಗುತ್ತೆ. like that in the secant ಅಂದ್ರೆ hypotenuse by adjacent, remaining are negative positive negative ಆಗುತ್ತೆ. ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ sin of negative angles. ಓಕೆ, ಇನ್ನ sin cos ಕ್ವಾಡ್ರೆಂಟ್ಸ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಅಂತ ನೋಡ್ತಾ ಹೋಗೋಣ. ಇನ್ ದಿ ಕ್ವಾಡ್ರೆಂಟ್ಸ್ ಸೊ ಅದು ಕ್ವಾಡ್ರೆಂಟ್ಸ್ ಮತ್ತೆ ಯಾವ್ಯಾವ ಪಾಸಿಟಿವ್ ಯಾಕೆ ಪಾಸಿಟಿವ್ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಓಕೆ, ಇದುವರೆಗೂ ಆಗಿರೋ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ ಮತ್ತೆ ನಿಮಗೆ ಈಗ ಏನು ಹೇಳಿದ್ವಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಡೊಮೈನು, ರೇಂಜ್ ಆಫ್ ದಿ ಫಂಕ್ಷನ್, ಗ್ರಾಫ್ ಆಫ್ ದಿ ಫಂಕ್ಷನ್ಸ್ ಅಷ್ಟು ಇದ್ದಾವೆ, ಅವನಷ್ಟು ಬರೆಯೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಿ ಬುಕ್ಸ್ ನೋಡಿ ನೀವು ಬರ್ತಾ ಹೋಗಿ. ಪ್ರಾಬ್ಲಮ್ಸ್ ಮಾತ್ರ 2 ಮಾರ್ಕ್ಸ್ ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಒಂದೊಂದು ಪ್ರಾಬ್ಲಮ್ ಮಾಡಿ 2-3 ಹೋಮ್ವರ್ಕ್ ಕೊಟ್ಟಿದ್ದೀನಿ, ಆ 3 ಹೋಮ್ವರ್ಕ್ನ ಪ್ರಾಕ್ಟೀಸ್ ಮಾಡಿ. ರೆಗ್ಯುಲರಾಗಿ ಕ್ಲಾಸಸ್ ನೋಡಿ, ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು, ನೋಟ್ಸ್ ಬರ್ಕೋಬೇಕು, ನೀವು ವರ್ಕ್ ಆಗ್ತಿಲ್ಲ ಕೆಲವರು. ಏಕೆ ಅಂದರೆ ನಿಮಗೆ ಹೇಳಿದ್ದೀನಿ, ಮ್ಯಾಥಮೆಟಿಕ್ಸ್ ಈಸಿ ಆಗಬೇಕು ಅಂದರೆ ಟ್ರಿಗ್ನೋಮೆಟ್ರಿ ಕಂಪ್ಲೀಟಾಗಿ ಗೊತ್ತಿರಬೇಕು. ನಿಮಗೆ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಗೊತ್ತಿತ್ತು ಅಂದರೆ 50% ಆಫ್ ಮ್ಯಾಥಮೆಟಿಕ್ಸೇ ಈಸಿ ಆಗುತ್ತೆ. ಸೊ ಎಲ್ಲರೂ ಕೂಡ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಂಡ್ರೆ ಮಾತ್ರ ಅದು ನಿಮಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಎಲ್ಲೇ ಅಪ್ಲೈ ಆದರೂ ಪ್ರಾಕ್ಟೀಸ್ ಆಗೋದು. ನೀವು ಅದು ಬಿಟ್ಟು ಈಗ ನೆಗ್ಲಿಜೆನ್ಸಿ ಮಾಡಿದರೆ ನೆಕ್ಸ್ಟ್ ನೀವು ಕಾಲೇಜಿಗೆ ಬಂದ ನಿಮಗೆ ರಿಪಿಟೇಷನ್ಸ್ ಅಷ್ಟೇ ಸಿಗೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ. ಮೆಜಾರಿಟಿ ಆಫ್ ಪ್ರಾಕ್ಟೀಸ್ ಇವಾಗಲೇ ಮಾಡಿದರೆ ನೆಕ್ಸ್ಟು ನಿಮಗೆ ರಿಪಿಟೇಷನ್ಸಲ್ಲಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡೋದೇ ಮೇನ್ ಇಂಪಾರ್ಟೆಂಟು. ವೀಡಿಯೋಸ್ನ ಎಲ್ಲರೂ ನೋಡಿ. ನಿಮಗೆ ಅಡ್ವಾನ್ಸ್ ವೀಡಿಯೋ ಬೇಕು ಅಂತ ನಾನು ಹೇಳಿದ್ದೆ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ಎಲ್ಲರೂ ಕೂಡ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.